ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ತಾನೇ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಏನು ಬೇಡಿಕೆ ಇಟ್ಟಿದ್ದರು ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಬಾರ್ ಅಸೋಸಿಯೇಷನ್, ವಕೀಲರ ಸಂಘದವರು ಎಲ್ಲ ವಿಷಯದಲ್ಲಿ ಅವರು ನಿರತರು. ಇಂಥ ಕ್ರೈಮ್ ಕೇಸ್ನಲ್ಲಿ ಅವರಿಗೆ ಎಲ್ಲರೂ ಕೂಡ್ಕೊಂಡು, ಎಲ್ಲ ಸಂಘಟನೆಗಳು ಕೂಡ್ಕೊಂಡು ಏನು ಹೋರಾಟ ಮಾಡಿದ್ರು ಸರ್ಕಾರಕ್ಕೆ ಮುಟ್ಟಿದೆ. ಸರ್ಕಾರದ ನಮ್ಮದು ಕೂಡ ಒತ್ತಾಯಿತ್ತು. ಅದೇ ರೀತಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಮಾಡಿದ್ದಾರೆ. ಪ್ರಪ್ರಥಮವಾಗಿ ನಾನು ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಈ ಒಂದು ಏನು ಹೋರಾಟಗಾರ ಪರವಾಗಿ ಏನು ಹೋರಾಟ ಮಾಡಿದ್ರು ಅವ್ರಿಗೆ ಧನ್ಯವಾದ. ಅವ್ರ ಪರವಾಗಿ ಕೂಡ ನನ್ನ ಮಂತ್ರಾಲಯ ಪರವಾಗಿ ಕೂಡ ಅವರಿಗೆ ಧನ್ಯವಾದ ಹೇಳ್ತೀನಿ. ಈಗ ಸ್ಥಳೀಯ ಪೊಲೀಸರು ಏನು ವಿಚಾರಣೆ ಮಾಡಿದ್ರು, ಆ ಸಂದರ್ಭದಲ್ಲಿ ತಾವು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದ್ರಿ. ಈಗ ಏನನ್ನ ನಿರೀಕ್ಷೆ ಮಾಡ್ತಾ ಇದೆ ತಮ್ಮ ಕುಟುಂಬ ಅಂತ? ಈಗ ಸರ್ಕಾರ ಬಹಳ ಎಚ್ಚೆತ್ತಾಗಿದೆ. ಈಗ ಎಲ್ಲ ರೀತಿಯಿಂದ ಸಹಯೋಗ, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು, ಎಲ್ಲ ಶಾಸಕರು ಎಲ್ಲರೂ ಕೂಡ ನನಗೆ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಹಂತದಲ್ಲಿ ಇಂಥವ್ರು ಮಾಡಂಗಿಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಳ ಇದನ್ನು ಸೀರಿಯಸ್ ಆಗಿ ತಗೊಂಡು ನನಗೆ ಸ್ವಂತನೂ ಹೇಳಿ, ನನ್ನ ಮಂತನಕ್ಕೂ ಧೈರ್ಯ ಹೇಳಿ, ಮತ್ತು ಸ್ಥಳೀಯ ಶಾಸಕರ ಪ್ರಸಾದ್ ಅಭಯ ಕೂಡ ಅವರು ಕಾಲ್ ಮಾಡಿ, ಮತ್ತು ಅವರು ಈಗ ಸದ್ಯ ಕಾನೂನು ಸಚಿವರನ್ನು ಕರ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಕಾನೂನು ಸಚಿವರು ಕೂಡ ಎಚ್ ಕೆ ಪಾಟೀಲ್ ಸಾಹೇಬರು ಆದೇಶ ಮಾಡಿ, ಆದೇಶ ಪತ್ರಿಕೆ ಮಾಧ್ಯಮಕ್ಕೆ ಕೊಟ್ಟು ಈಗ ನನಗೆ ಸ್ವಂತ ಹೇಳೋಕ್ಕೆ ನನ್ನ ಮಂತನ ಕೂಡ ಬರ್ತಾ ಇದ್ದಾರೆ. ಈ ರೀತಿ ಎಲ್ಲ ಕೂಡ ತ್ವರಿತವಾಗಿ ಈಗ ತಾನೇ ಇದಕ್ಕೆ CBIಗೆ ಇದಕ್ಕೆ CIDಗೆ ಹಸ್ತಾಂತರ ಆಗಿದೆ. ಅಂದರೆ CID ಅಧಿಕಾರಿಗಳು ಕೂಡ ಮಾಹಿತಿ ಸಿಕ್ತು, ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ, ಈ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ತಗೋತಾ ಇದ್ದಾರೆ ಅಂತೇಳಿ ನನಗೆ ತುಂಬ ಸಂತೋಷ ಆಯಿತು. ಈಗಾದರೂ ಕೂಡ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಗ್ತೈತಿ. ಆಕೆನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಮಗೆ ನ್ಯಾಯ ಸಿಗಬೇಕು. ಇಷ್ಟು ಮಂದಿ ಹೋರಾಟ ಮಾಡಿದರು. ಆ ಹೋರಾಟಕ್ಕೆ ಆ ಹೋರಾಟದ ಫಲ ಅಂತೇಳಿ ನಾನು ಅದಕ್ಕೆ ಹೇಳಕ್ಕೆ ಇಚ್ಛಪಡ್ತೀನಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವರ್ಗದ ಜನಾಂಗ, ಇವತ್ತು ಕೂಲಿ ಕಾರ್ಮಿಕರಿಂದ ಹಿಡ್ಕೊಂಡು ಗಣ್ಯ ವ್ಯಾಪಾರಸ್ಥರು, ವಿಜಯ್ ಶಂಕರ್, ಇಂಥ ವ್ಯಕ್ತಿ ಬಂದಿಲ್ಲ ಅಂತಿಲ್ಲ, ಎಲ್ಲರೂ ಕೂಡ ಇದಕ್ಕೆ ಹೋರಾಟ ಮಾಡಿ, ಯಾರ್ಯಾರು ಫೋನ್ ಮಾಡಿ ಏನೇನು ಹೇಳಬೇಕು ಎಲ್ಲರಿಗೂ ಕೂಡ ಹೇಳಿ ಎಚ್ಚೆತ್ತು ಮಾಡಿ ಕೆಲಸ ಮಾಡಿದ್ದಾರೆ. ಎಲ್ಲ ಹೋರಾಟಗಾರರಿಗೆ ಮತ್ತು ಇದಕ್ಕೆ ಎಲ್ಲರಿಗೂ ಕೂಡ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು CID ತನಿಖೆ ಅಧಿಕಾರಿಗಳಿಗೆ ಕೂಡ ನನ್ನ ಒಂದು ಕಳಕಳಿ ವಿನಂತಿ ಮಾಡ್ತೀನಿ. ನಿಷ್ಪಕ್ಷವಾಗಿ ತನಿಖೆ ಆಗಲಿ, ಯಾವುದೂ ಕೂಡ ಲೋಪದೋಷ ಆಗಬಾರ್ದು. ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು. ಆ ಒಂದು ಏನು IMದಲ್ಲಿ ತಾವು ಕೆಲಸ ಮಾಡ್ತೀರಿ, ಎಕ್ಸ್ಪರ್ಟ್ಸ್ ಇರ್ತೀರಿ. ನಾನು ಕ್ರೈಮ್ ಬಗ್ಗೆ ಅಷ್ಟೊಂದು ಮಾತಿಗೆ ಇರೋಂಗಿಲ್ಲ. ಆದರೂ ಕೂಡ ಕೆಲವೊಂದು ಎಲ್ಲರೂ ಕೂಡ ಲೋಪದೋಷ ಆಗಿ ಮತ್ತೆ ಅವನು ಹೊರಗಡೆ ಬರುವಾಗಲಿ ಅಥವಾ ಜೀವ ಶಿಕ್ಷೆ ಆಗೋದಾಗಲಿ ಅಂಥದ್ದು ಆದೇಶ ಆಗಬಾರ್ದು. ಹಂಗೆ ತಾವೆಲ್ಲ ಕೂಡ ಅದನ್ನು ಸರಿಯಾಗಿ ತನಿಖೆ ಮಾಡಿ ವರದಿ ಕೊಡ್ಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ, ಮತ್ತು ಈ ಫಲ ಇದು ಏನು ಆಗಿದೆ ಇದು ಮಾಧ್ಯಮವರು ಕೂಡ ಪ್ರಪ್ರಥಮದಿಂದ ಆಕೆನ ಹತ್ಯೆ ಆದಾಗಿಂದ ಕೂಡ ಇಲ್ಲಿವರೆಗೂ ಕೂಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿರಂತರವಾಗಿ 24x7 ಇವತ್ತು ಯಾವುದೇ ರಾಷ್ಟ್ರೀಯ ಪಕ್ಷದ ಯಾವುದೇ ಚುನಾವಣೆ ನಡೆದರೂ ಕೂಡ ಇಷ್ಟೊಂದು ಪ್ರೆಷರ್ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಕೂಡ ಲೈವ್ ಇದನ್ನು ಮಾಧ್ಯಮದಾಗ ತೋರಿಸಿ ನನ್ನ ಈ ಋಣ ಯಾವಾಗೂ ಮರಿಲಾರ್ದಂಗೆ ಆಗೈತಿ. ಮಾಧ್ಯಮದವ್ರದ್ದು ದೊಡ್ಡ ಕೆಲಸ ಆಗೈತಿ. ಇದರಿಂದ ಅವರು ಎಲ್ಲರಿಗೂ ಕೂಗು ಮುಟ್ಟಿಸ್ತವ್ರೆ ಮಾಧ್ಯಮದವ್ರು. ಅವರಿಗೆ ಪ್ರಪ್ರಥಮವಾಗಿ ಈ ಫಲ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಮುಂದೂ ಕೂಡ ತಾವು ಇದೇ ರೀತಿ ನನ್ನ ಜೊತೆಗೆ ನಿಲ್ಲಬೇಕು. ಮತ್ತು ಎಲ್ಲಾದರೂ ಕೂಡ ನಮ್ಮ ಮಂಥನಕ್ಕೆ ಮತ್ತು ಹೋರಾಟಗಾರರ ಪರವಾಗಿ ತಾವೆಲ್ಲರೂ ಇರಬೇಕಂತೇಳಿ ನಾನು ಕಳಕಳಿಯಿಂದ ಕೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.